ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಹಾಗೇನೆ ನಿಮ್ಮ ಜೀವನ ಶೈಲಿ ಕೇಳಿದ್ಮೇಲೆ ನನಗೆ ಇನ್ನೊಂದು ಕ್ವಶನ್ ಅನ್ನ ದರ್ಶನ್ ಸರ್ ವಿಚಾರವಾಗಿ ಕೇಳಬೇಕು ಅಂತ ಒಂದು ಇದೆ. ಕೇಳಿ. ಯಾಕೆಂತಂದ್ರೆ ಅದು ದರ್ಶನ್ ಅವರು ಎಷ್ಟು ತಪ್ಪು ಮಾಡಿದಾರೋ ಎಷ್ಟು ತಪ್ಪು ಮಾಡಿಲ್ವೋ ಅನ್ನೋದು ಇನ್ನೂ ತೀರ್ಪು ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ನೀವು ಹೇಳಿದ್ರಿ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಅಂತೂ ನನ್ನ ಮಗನ ಸ್ಥಾನ ಕೊಟ್ಟೆ ಕೊಡ್ತೀನಿ ಅಂತ. ಅದೇ ರೀತಿ ಗಂಡ ತಪ್ಪು ಮಾಡಿದಾನೋ ಇಲ್ವೋ ಗೊತ್ತಿಲ್ಲ, ಇನ್ ಕೇಸ್ ಮಾಡಿದ್ರೆ ತಪ್ಪ ಶಿಕ್ಷೆ ಆಗೇ ಆಗುತ್ತೆ. ಇನ್ನು ದರ್ಶನ್ ಸರ್ ಅವರು ಜೈಸಲ್ಲಿ ಇದ್ದಾಗ್ಲೇನೆ ಹೆಂಡತಿಯಾಗಿ ಯಾವುದೇ ರೀತಿಯಾದಂತಹ ಆತಂಕಕ್ಕೊಳಗಾದ ವಿಜಯಲಕ್ಷ್ಮಿ ಅವರು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಒಬ್ಬ ಕರುನಾಡಿನ ಹೆಣ್ಣು ಮಗಳಾಗಿ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ಮನಸ್ಸನ್ನ ಗೆದ್ದಿದ್ದಾರೆ. ಸೊ ನೀವು ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿರೋದನ್ನ ನಮ್ಮ ತಂದೆಯವ್ರು ಕೊಟ್ಟಿರೋದು. ಹ್ಮ್. ನನ್ನ ವ್ಯಕ್ತಿತ್ವ ಇವತ್ತು ಏನೇ ಇದ್ರೂ ನಮ್ಮ ತಂದೆಯವ್ರು ನನಗೆ ಕೊಟ್ಟಿರೋವಂಥದ್ದು. ಹೀಗಲ್ಲ ಮಗಳೇ, ಹೀಗೆ ಹೀಗೆ ಅಂತ ಹೆಜ್ಜೆ ಹೆಜ್ಜೆಗೂ ಸರಿ ಮಾಡಿ ಬೆಳೆಸಿದಂಥವ್ರು ನಮ್ಮ ತಂದೆಯವರು. ಹ್ಮ್. ಅವ್ರು ಹೇಳ್ತಾ ಇದ್ದಂತ ಕೆಲವು ವಿಚಾರದಲ್ಲಿ ಯಾವಾಗ್ಲೂ ಒಂದು ಹೇಳೋರು. ಮದುವೆ ಆಗಿದ್ದ ಟೈಮಲ್ಲಿ ಅವ್ರು ನನಗೆ ಹೇಳಿದ್ದು, ನೋಡಮ್ಮ ನಿನಗೆ ಸ್ವಲ್ಪ ಶಾರ್ಟ್ ಟೆಂಪರು, ಹ್ಮ್. ತುಂಬಾ ನೇರವಾಗಿ ಮಾತಾಡ್ತೀಯ, ಹ್ಮ್. ಅದು ಕೆಲವ್ರಿಗೆ ಹರ್ಟ್ ಆಗ್ಬೋದು. ಸೊ ಹಾಗಾಗಿ ನೀನ್ ಸ್ವಲ್ಪ ತಾಳ್ಮೆನ ಜಾಸ್ತಿ ಬೆಳೆಸ್ಕೊಳ್ಬೇಕು. ಹ್ಮ್. ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ, ಹ್ಮ್. ಕ್ಷಮೆಯ ಧರಿತ್ರಿ ಅಂತ ಹೇಳ್ತಾರೆ. ಹ್ಮ್. ಆ ಕ್ಷಮೆನ ಕಲ್ತ್ಕೋಬೇಕು ನೀನು ಹ್ಮ್. ಅಂತ ಬುದ್ಧಿವಾದ ಹೇಳಿದ್ರು ನಮ್ಮ ತಂದೆಯವರು. ಅವ್ರು ಹೇಳಿದಿನ ಹೂ 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 ಅಂತ. ಆಮೇಲೆ ಅವ್ರು ಎಕ್ಸಾಂಪಲ್ ಕೊಡೋದು ಯಾವುದು ಅಂತಂದ್ರೆ ನಮ್ಮ ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಹ್ಮ್. ಬರುವಂತಹ ಎಕ್ಸಾಂಪಲ್ಗಳನ್ನ ಕೊಡ್ತಾರೆ. ಸತಿ, ನಮ್ಮ ಸಾವಿತ್ರಿಯವರು, ಮಂಡೋದರಿಯವರು, ಸೀತಾಮಾತೆ, ಇವ್ರುಗಳೆಲ್ಲರ ಎಕ್ಸಾಂಪಲ್ಗಳನ್ನು ನಾವು ತಗೊಳ್ತೀವಿ. ಹ್ಮ್. ರಿಯಲ್ ಲೈಫ್ ಅಲ್ಲಿ ಅದನ್ನ ನೋಡಕ್ ಸಿಕ್ಕಿರಲ್ಲ. ಹ್ಮ್. ಆ ಮಾತಿನ ನಿಜವಾದ ಅರ್ಥವನ್ನ ನಾನು ನೋಡಿದ್ದು ವಿಜಯಲಕ್ಷ್ಮಿ ಅವರಲ್ಲಿ. ಹ್ಮ್. ಕ್ಷಮೆಯ ಧರಿತ್ರಿ. ಹ್ಮ್. ಅವರಲ್ಲಿ ಯಾವ ಕ್ಷಮೆ ಇತ್ತು, ಯಾವ ತಾಳ್ಮೆ ಇತ್ತು. ಹ್ಮ್. ಎಲ್ಲಾದ್ರು ಏನೇ ಕಷ್ಟ ಆದ್ರೂ ಖಂಡಿತವಾಗಿ ಅವ್ರು ಕಾಣಿಸ್ಕೊಂಡಷ್ಟು ಒಳಗಡೆ ನೆಮ್ಮದಿ ಇರಲ್ಲ ಅವರಿಗೆ. ಹ್ಮ್. ಏನು ತಳಮಳಗಳು, ಏನು ಇದು. ಅವ್ರು ಗಂಡನ ಪಕ್ಕ ನಿಂತ್ರು ನೋಡಿ. ಹ್ಮ್. ದರ್ಶನ್ ಸರ್ಗೆ ಇವತ್ತು ನಿಜವಾಗ್ಲೂ ಎಲ್ಲ ಒಳ್ಳೇದಾಗಿದೆ ಅಂತಂದ್ರೆ ಹ್ಮ್. ಆ ಮಹಾತಾಯಿಯಿಂದನೇ. ಓಕೆ. ಯಾವುದೇ ಗಂಡ್ಸಾಗ್ಲಿ ಹ್ಮ್. ಸಪೋರ್ಟ್ ಅಂತ ಅವ್ರಿಗೆ ಒಂದು ತಾಯಿಯಿಂದ, ಹೆಂಡತಿಯಿಂದ, ಮಗಳಿಂದ ಸಿಗುತ್ತೆ. ಅದನ್ನ ನಾವು ವಿಜಯಲಕ್ಷ್ಮಿ ಅವರಲ್ಲಿ ನೋಡ್ಬಿಟ್ವಿ. ಹ್ಮ್. ಯಾರೇ ಕೈ ಬಿಟ್ರು ಅವ್ರು ಬಿಟ್ರ? ಖಂಡಿತ ಇಲ್ಲ. ದರ್ಶನ್ ಸರ್ 7 months 7 ತಿಂಗಳು ಏನು ಒಳಗಡೆ ಕಷ್ಟ ಅನುಭವಿಸಿದಾರೋ ಅದರ 100 ಪಟ್ಟು ಜಾಸ್ತಿ ವಿಜಯಲಕ್ಷ್ಮಿ ಅವರು ಕೂಡ ಅನುಭವಿಸಿದ್ದಾರೆ. ಹ್ಮ್. ಹ್ಮ್. ಹೊರಗಡೆ ಇದ್ರು ಅಷ್ಟೇ ಅನ್ನೋದು ಬಿಟ್ರೆ ಮಾಡದಂತ ಕೆಲಸ ಇಲ್ಲ ಪಾಪ. ಅವರೇ ದೇವಸ್ಥಾನಗಳಿಗೆ ಹೋಗಿ ಎಷ್ಟೆಲ್ಲ ಬೇಡ್ಕೊಂಡು ಎಷ್ಟೆಲ್ಲ ಮಾಡ್ಕೊಂಡು ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ರು ನೋಡಿ. ಅವ್ರು ಒಂದು ಕೆಟ್ಟ ಹೇಳಿಕೆ ಕೊಟ್ಟಿಲ್ಲ, ಹೌದು. ಒಂದು ಕೆಟ್ಟ ಮಾತನಾಡಿಲ್ಲ, ಯಾವ ಒಂದು ಇದಕ್ಕೂ ಕುಗ್ಗಲಿಲ್ಲ. ಜನ ಬೇಕಾದಂಗ್ ಮಾತಾಡ್ತಾ ಇದ್ರು. ಹ್ಮ್. ನಮಗಳಿಗೆ ಎಷ್ಟೊಂದ್ಸಲ ಬೇಜಾರಾಗಿದೆ. ಹ್ಮ್. ಈ ರೀತಿಯಾಗಿ ಮಾತಾಡ್ತಾ ಇದಾರಲ್ಲ, ಇನ್ನು ತೀರ್ಪೆ ಹೊರಗಡೆ ಬಂದಿಲ್ಲ, ಇಷ್ಟು ಕೆಟ್ಟದಾಗಿ ಜನ ಮಾತಾಡ್ತಾ ಇದಾರೆ ಅನ್ನುವಾಗ ನಮಗ್ ಕೋಪ ಬಂದಿರೋದಿದೆ. ಹ್ಮ್. ಆ ಮಹಾತಾಯಿ ಎಲ್ಲೂ ಕೋಪ ತೋರಿಸ್ಕೊಳ್ಳಿಲ್ಲ, ಹ್ಮ್. ಎಲ್ಲೂ ಯಾವುದನ್ನು ತೋರಿಸ್ಕೊಳ್ಳಿಲ್ಲ. ಅದಕ್ಕೆ ತುಂಬಾ ಸಂಯಮ ಬೇಕು, ಹ್ಮ್. ಆಮೇಲೆ ತುಂಬಾ ಒಂದು ಮೆಚುರಿಟಿ ಬೇಕು. ಹ್ಮ್. ಅದು ಆ ಮಹಾತಾಯಿಯಲ್ಲಿ ನಾವು ನಿಜವಾಗ್ಲೂ ನೋಡ್ಬಿಟ್ವಿ. ಕಣ್ಣಲ್ಲಿ ಆ ಒಂದು ಸ್ವರೂಪ ಏನಿದೆ ಅಲ್ಲ, ಹ್ಮ್. ನಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು ಅಂತ ಹೇಳಿದ್ನಲ್ಲ, ಆ ಕ್ಷಮೆಯ ಧರಿತ್ರಿ ಅನ್ನೋ ಪದಕ್ಕೆ ಒಂದು ಅರ್ಥವನ್ನ ಹ್ಮ್. ಆ ತಾಯಿಯಲ್ಲಿ ನಾನು ನೋಡ್ಬಿಟ್ಟೆ. ನಾನು ಅವ್ರ ಫ್ಯಾನ್ ಕೂಡ. ವಿಜಯಲಕ್ಷ್ಮಿ ಅವ್ರ ಫ್ಯಾನ್. ವಿಜಯಲಕ್ಷ್ಮಿ ಅವ್ರ ಫ್ಯಾನ್ ಕೂಡ. ಇದೆಲ್ಲ ಇನ್ಸಿಡೆಂಟ್ಗಳಾದ್ಮೇಲೆ ಅವ್ರ ಫ್ಯಾನ್ ಕೂಡ ಆಗ್ಬಿಟ್ಟೆ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.